ಮಳೆಯ ಆರ್ಭಟಕ್ಕೆ ನಲುಗಿದ ದಕ್ಷಿಣ ಕಾಶಿ. ಭಾರೀ ಮಳೆ ತಂದ ಅವಾಂತರ. ಮನೆ ಮನೆಗೆ ನುಗ್ಗಿದ ನೀರು, ನೀರಿನಲ್ಲಿ ಕೊಚ್ಚಿ ಹೋದ ವಸ್ತುಗಳು. ನಂಜನಗೂಡಲ್ಲಿ ಮಳೆ ತಂದ ಅವಾಂತರ. ಮಳೆ ಆರ್ಭಟಕ್ಕೆ ದಕ್ಷಿಣ ಕಾಶಿ ನಂಜನಗೂಡು ಅಕ್ಷರಶಃ ನಲುಗಿ ಹೋಗಿದೆ. ತಡರಾತ್ರಿ ಬಿದ್ದ ಭಾರೀ ಮಳೆಯಿಂದಾಗಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಅಶೋಕ್ಪುರಂ ಬಡಾವಣೆಯಲ್ಲಿ ಮನೆಗಳಿಗೆ ನುಗ್ಗಿದ ನೀರು ಭಾರೀ ಹಾನಿಯನ್ನ ಉಂಟು ಮಾಡಿದೆ. ಇನ್ನು ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲದೆ ನೀರು ಮನೆಗೆ ನುಗ್ಗಿ ನಮ್ಮ ಜೀವನವನ್ನೇ ಹಾಳು ಮಾಡಿದೆ. ಇದಕ್ಕೆ ನಗರಸಭೆ ಅಧಿಕಾರಿಗಳೇ ಕಾರಣ. ಮಳೆಗಾಲ ಶುರು ಆಗುವ ಮುನ್ನ ಒಳಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸದೇ ಇದ್ದು ಮಳೆ ನೀರು ಚರಂಡಿಯಲ್ಲಿ ಸರಾಗವಾಗಿ ಹರಿಯದೆ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ನಮ್ಮ ಜೀವನ ಬೀದಿಗೆ ಬಂದಿದೆ. ಆದ್ದರಿಂದ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಹಾಗೂ ನಗರಸಭೆ ಅಧಿಕಾರಿಗಳು ಅಶೋಕಪುರಂ ಬಡಾವಣೆ ನಿವಾಸಿಗಳ ನೆರವಿಗೆ ಧಾವಿಸಬೇಕಿದೆ. ಇನ್ನು ಮಳೆಯ ನೀರು ನುಗ್ಗಿ ಅಶೋಕಪುರಂ ಬಡಾವಣೆಯಲ್ಲಿ ಅವಾಂತರ ಸೃಷ್ಟಿ ಮಾಡಿ ಸಾಕಷ್ಟು ಹಾನಿ ಉಂಟು ಮಾಡಿದೆ. ಈ ಕೂಡಲೇ ನಗರಸಭಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ಸಂಕಷ್ಟದಲ್ಲಿರುವ ಅಶೋಕಪುರಂ ಬಡಾವಣೆಯ ನಿವಾಸಿಗಳಿಗೆ ಶಾಶ್ವತ ಪರಿಹಾರ ಹಾಗೂ ಸೌಲಭ್ಯದ ನೆರವನ್ನ ಕಲ್ಪಿಸಬೇಕಿದೆ. ಮರಿ ಎಲ್ಲ ನೋಡಿ ನಮ್ಗೆ ಅವಕಾಶ ಇಲ್ಲ. ಮನೆ ಕಳಕ ಮಳೆ ಬಂದು ನೀರೆಲ್ಲ ತುಂಬಿ ಸಾವಿರ ಕಾಲು ಅವೆಲ್ಲ ಒಳಗೆ ಸೇರ್ಬಿಟ್ಟದ. ನಮಗೆ ನೀರು ಗೋರಕ್ಕೂ ಆಯ್ತಾ ಇಲ್ಲ. ಸಾಧ್ಯವಾದಷ್ಟು ನಮ್ಮ ಮಕ್ಕಳೆಲ್ಲ ತೇಲಾಡ್ತಾವೆ. ನಮಗೆ ಪರಿಹಾರ ಬೇಕು. ನಮ್ಗೆ ಎಲ್ಲ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ನಮ್ಗೆ ನಾವು ಬಡವರು ಎಲ್ಲ ಎಲ್ಲ ಮೂಗಾಡ್ತಾವ್ರೆ. ನೀರಲ್ಲಿ ಮೋರಿ ಹೈಟ್ ಮಾಡಿಸ್ಕೊಡ್ಬೇಕು. ದಯವಿಟ್ಟು ನಮ್ಗೆ ನೋಡಿ ನಮ್ಮ ಮನೆಗೆಲ್ಲ ಮೋರಿ ನೀರು ಕೊಚ್ಚೋಗ್ಬಿಟ್ಟದ. ಅಮ್ಮ ಇದೆ ಫಸ್ಟ್ ಮಳೆ ನೀರು ಮೋರಿ ನೀರು ಅಡ್ಗೆ ಮನೇಲಿ ಅಡ್ಗೆ ಮಾಡ್ಕ ತಿನ್ನಕ್ ಆಯ್ತಾ ಇಲ್ಲ. ನಾವು ಹೋಟ್ಲ ತಿಂತೀವಿ ಅಂದ್ರೆ ಆತರ ಇಲ್ಲ. ಯಾವ ತರ ಬನ್ವಾಸ ಮಾಡ್ಕೊಂಡು ಮಕ್ಳು ಮನಿಕೋಬೇಕು ನೋಡಿ ಸರ್. ದಯವಿಟ್ಟು ನಮ್ಗೆ ಮೋರಿ ಮಾಡ್ಕೊಡ್ಬೇಕು. ನಮ್ಮ ಮನೆ ಮುಂದೆ ನೀಟಾಗಿ ನೀರು ಹೋಗಂಗ ದಯವಿಟ್ಟು ನಮ್ಮ ಅಶೋಕಪುರ 4ನೇ ಕ್ರಾಸ್ ಅಲ್ಲಿ ನಮ್ಮ ಮನೆಗಳ ನೋಡಿ ಬನ್ನಿ ಸರ್ ನೀವು. ಇಷ್ಟೇ ನಮ್ಗೆ ಕೇಳ್ಕತ್ತೆ ಇರೋದು. ನಮ್ಗೆ ದರ್ಶನ ನಾವು ಮನೆ ತುಂಬ ನೀರು ತುಂಬೋಗದ. ದಯವಿಟ್ಟು ನೀವು ಮೇಲಧಿಕಾರಿಗಳು ದಯವಿಟ್ಟು ಅದನ್ನ ಪರಿಹರಿಸಿ ನಮ್ಗೆ ಒಳ್ಳೇದು ಮಾಡ್ಕೊಳ್ಬೇಕು ಸ್ವಾಮಿ. ದಯವಿಟ್ಟು ಇಲ್ಲ ನಿಂತ್ಕೊಳಕ ಮನಿ ಕಳಕ ಜಾಗ ಇಲ್ಲ. ನಮ್ಮ ಮಕ್ಳೆಲ್ಲ ನೀರಿನಲ್ಲಿ ನೆನಿತೇವೆ. ಚಾಪೆ ಹಾಕಿದ್ರೆ ಚಾಪೆ ಎಲ್ಲ ತೇಲಾಡ್ತಾವ್ದ. ದಯವಿಟ್ಟು ನೋಡಿ ಅಡುಗೆ ಮಾಡಿ ಊಟ ಮಾಡಕ್ಕೆ ನಿಮ್ಗೆ 27ನೇ ನಂಬರ್ ವಾರ್ಡ್ನಲ್ಲಿ ನಮ್ಗೆ ತುಂಬಾ ಕಷ್ಟ ಆಗುದ ನೋಡಿ. ಆ ಕಷ್ಟಕ್ಕೆ ನಾವು ಪರಿಹಾರ ನಾವು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಿಮಗೂ ಸಣ್ಣ ಮಕ್ಳಿದ್ದು ಇದ್ದೇವೆ. ನಮ್ಮ ಮಕ್ಳಿಗೂ ಒಳ್ಳೇದು ಮಾಡಿಕೊಡಿಯಪ್ಪ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮಗೆ ಇವತ್ತು ಊಟ ಇಲ್ಲ. ನಮ್ಮ ಮಕ್ಳಿಗೆ ನಿದ್ರೆ ಮಾಡೋಕ್ಕೆ ಜಾಗ ಇಲ್ಲ. ವಿದ್ಯಾಭ್ಯಾಸ ಬರ್ಕೊಳ್ಳೋಕ್ಕೂ ಮಕ್ಳಿಗೆ ಸ್ಥಳ ಇಲ್ಲ ಇವತ್ತಿನ ದಿನದಲ್ಲಿ ನೋಡಿ. ದಯವಿಟ್ಟು ನಮ್ಗೆ 27ನೇ ನಂಬರ್ ವಾರ್ಡಲ್ಲಿ ನಮ್ಗೆ ತುಂಬ ಅವಕಾಶ ಮಾಡಿ. ಇದು 3ನೇ ಕಿತ್ತನ್ನ ಮಳೆ ಬಂದಿರೋದು. ನಮ್ಮ ಕೌನ್ಸಿಲರ್ಗೆ ನಾವು ಹೇಳ್ತೇನೆ ಇದ್ದೀವಿ. ನಮ್ಮ ವಿಜಯಲಕ್ಷ್ಮಿ ಅವ್ರಿಗೂ ಹೇಳ್ತಾ ಇದ್ದೀವಿ. ಅವರು ಹೇಳ್ತಾನೆ ಅವರ ನಮಗೇನು ಇಲ್ಲಿ ನಮ್ಮ ಮನೆ ಭಾಗದಲ್ಲಿ ಏನು ಸ್ವಚ್ಛವಾಗಿ ನಮಗೆ ಮೋರಿ ಅಂತ ಖಂಡಿತವಾಗಿ ಮನ್ಸಿಗೆ ಹಾಕಿ ಮಾಡೋರು ಖಂಡಿತವಿಲ್ಲ. ಇದರಲ್ಲಿ ನಮಗೆ ನೋಡಿ ದಯವಿಟ್ಟು ಈ ಮಳೆ ಇನ್ನೊಂದ್ಸಲಿ ಊದಾಗ ನಮ್ಮ ಮನೇಲಿ ಸ್ಥಳಕ್ಕೆ ಸಿಕ್ಕಾಕಿಲ್ಲ ಮನೆಗಳಕ್ಕೆ ನಮ್ಗೆ ಒಳ್ಳೇದು ಮಾಡಿಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇದು ಹೆಚ್ಚು ಕಡಿಮೆ 3ನೇ ಸತಿ ಮಳೆ ಬಂದಿದೆ. ಟೋಟಲಿ ಕಳೆದ ಒಂದು ಸತಿ ಬಂತು. 3ನೇ ಸತಿ ಬಂದಿದೆ. 3ನೇ ಸತಿ ಪ್ರತಿ ಸಾರಿನೂ ಇದೇ ಥರ ತುಂಬ್ಕೊತಾ ಇದೆ ಮಳೆಯಲ್ಲಿ. ಇಲ್ಲಿ ಹೆಚ್ಚು ಕಡಿಮೆ ಒಂದು 8-10 ಮನೆಗೆ ತುಂಬನೇ ತುಂಬಿ ಎಲ್ಲ ಮನೆಗಳಕ್ಕೂ ಜಾಗ ಇಲ್ಲ. ಅವ್ರು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಜಾಗ ಇಲ್ಲ. ತುಂಬ ನಗರಸಭೆ ಕಮಿಷನರ್ಗೂ ಹೇಳಿದ್ವಿ ಮಾಡ್ತೀನಿ ವರ್ಕ್ ಮಾಡ್ತೀನಿ ಅಂತ ಹೇಳಿದರೆ ಇನ್ನೂ ವರ್ಕ್ ಶುರು ಮಾಡಿಲ್ಲ. ಇದಕ್ಕೆ ದಯವಿಟ್ಟು ಸಂಬಂಧಪಟ್ಟ ನಮ್ಮ ನಗರಸಭೆಯವರು ಇದಕ್ಕೆ ಒಂದು ಚರಂಡಿ ವ್ಯವಸ್ಥೆ, ಸೂಕ್ತವಾದ ಚರಂಡಿ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಇದು ಸಮಸ್ಯೆ ಕಡಿಮೆ ಆಗುತ್ತೆ. ಬನ್ನಿ ನೀವು ಬನ್ನಿ ಈ ಕಡೆ. ಇದು ಸಂಬಂಧಪಟ್ಟ ನಮ್ಮ ಕಮಿಷನರು ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡು
ಇಲ್ಲಿ ನಮ್ಮ ಜನಕ್ಕೆ ಅಶೋಕಪುರಂ 27ನೇ ವಾರ್ಡಲ್ಲಿ ಇರೋ ಜನಕ್ಕೆ ಒಳ್ಳೇದು ಮಾಡಿಕೊಡ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಈಗ ತಮ್ಮ ಹೆಸರು? ನಮ್ಮ ಹೆಸರು ಕುಮಾರ್ ಅಂತ.